ಪಹಲ್ಗಾಂವ್ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಕಣಿವೆ ರಾಜ್ಯ. ಕಾಶ್ಮೀರದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ? ಹಾಗಾದ್ರೆ ಪಹಲ್ಗಾಂವ್ನಲ್ಲಿ ಕುದುರೆವಾಲಗಳು ಏನ್ ಹೇಳ್ತಾರೆ? ಕ್ಷಣ ಕ್ಷಣದ ರಿಪೋರ್ಟಿಂಗ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ತೊಡೆತಟ್ಟಿದೆ. ಪಹಲ್ಗಾಂವ್ ಸೇರಿದಂತೆ ಈ ಭಾರತದ ಗಡಿ ಇದೆಯಲ್ಲ, ಅಲ್ಲಿ ಈ ಭಯೋತ್ಪಾದಕರ ಕುಕೃತ್ಯವನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಮೊನ್ನೆ ಆದಂತ ಘಟನೆ ಇದೆಯಲ್ಲ, ಪಹಲ್ಗಾಂವ್ನಲ್ಲಿ ನಡೆದಂತ ಘಟನೆ, ಇದನ್ನ ಇಡೀ ದೇಶವೇ ಒಕ್ಕೊರಲಿನಿಂದ ಖಂಡಿಸ್ತಾ ಇದೆ. ಅವತ್ತು ಪಹಲ್ಗಾಂವ್ನಿಂದ ಬೈಸರಾಯ್ಗೆ ಕುದುರೆ ಮೂಲಕ ಹೋದಂತ ಪ್ರವಾಸಿಗರು ವಾಪಸ್ ಬರಲೇ ಇಲ್ಲ. ಸುಮಾರು 27 ಜನರ ಮಾರಣ ಹೋಮವನ್ನ ಮಾಡಿದಂತ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಹಲ್ಗಾಂವ್ ಸೇರಿದಂತೆ ಸುತ್ತಮುತ್ತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ನೋಡಿ, ನಾನೀಗ ಇರುವಂತ ಜಾಗ ಪಹಲ್ಗಾಂವ್ನ ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಇದೀನಿ. ಇಲ್ಲಿ ಸುಮಾರು 10 ಕುದುರೆಗಳಿದಾವೆ. ಗೋಡಾ ಬಂದು ನಿಲ್ಲುವಂತ ಜಾಗ ಇದೇನೆ. ಪ್ರವಾಸಿಗರು ಯಾರೇ ಬಂದ್ರು ಕೂಡ ಇಲ್ಲಿ ಬಂದು ಗೋಡಾವನ್ನ ಹತ್ಕೊಂಡು ಬೈಸರಾಯ್ಗೆ ಹೋಗ್ತಾರೆ. ಆದ್ರೆ ಈ ಘಟನೆ ಆದ ನಂತರ ಇಲ್ಲಿ ಯಾರೊಬ್ರು ಕೂಡ ಬರ್ತಾ ಇಲ್ಲ. ಹಂಗಾಗಿ ಗೋಡಾ ಹೊಟ್ಟೆಗೂ ಕೂಡ ಅನ್ನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಸದ್ಯಕ್ಕೆ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಗೋಡಾ ಸ್ಟ್ಯಾಂಡ್. ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಕುದುರೆಗಳಿದಾವೆ. ಸುಮಾರು 300 ರಿಂದ 400 ಕುದುರೆಗಳು ಇಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಈ ಗೋಡಾ ಕುದುರೆಯ ಮಾಲೀಕರು ಹೇಳ್ತಾ ಇದ್ದಾರೆ. ಇಲ್ಲಿಂದನೇ ಹೋಗ್ಬೇಕು. ಮೊನ್ನೆ ಘಟನೆ ಆದಾಗ ಕುದುರೆ ಹತ್ಕೊಂಡು ಹೋದವರು ಅಲ್ಲಿ ಅಟ್ಯಾಕ್ ಆದಾಗ ಆನಂತರ ವಾಪಸ್ ಬರೋದಕ್ಕೆ ಇದೇ ಕುದುರೆಗಳ ಮೂಲಕ ಅವರನ್ನ ಕರ್ಕೊಂಡು ಬಂದಿದ್ರು. ಗಾಯಾಳುಗಳನ್ನ ಮತ್ತೆ ಕೆಲವು ಮೃತದೇಹಗಳನ್ನ ಇದ್ರ ಮೇಲೆ ಕುದುರೆ ಮೇಲೆ ಹಾಕೊಂಡು ತೆಗೆದುಕೊಂಡು ಬಂದಿದ್ರು ಕೆಳಗಡೆ. ಅಂದ್ರೆ ಇಲ್ಲಿ ದುರ್ಗಮವಾದಂತಹ ಹಾದಿ, ನಡ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ. ಕುದುರೆಗಳು ಮಾತ್ರ ಇಲ್ಲಿ ಓಡಾಡ್ತಾ ಹೊರತುಪಡಿಸಿದ್ರೆ ಬೇರೇನು ಕೂಡ ಇಲ್ಲಿ ಪಾಸಿಬಲ್ ಇಲ್ಲ ಅಂತ ಗೋಡಾ. ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರ ಹೊಟ್ಟೆ ತುಂಬುತ್ತೆ, ಇಲ್ಲದೆ ಹೋದ್ರೆ ಅವ್ರ ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಬಹಳ ನೋವಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಿಂಗಾಗಿದೆ, ಯಾರೋ ಮಾಡಿರೋ ತಪ್ಪಿಗೆ ನಾವಿವತ್ತು ಬಲಿಪಶುಗಳಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪಹಲ್ಗಾಂವ್ನ ಈ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಚಿತ್ರಣವನ್ನ ನಾವು ನಿಮ್ಗೆ ತೆರೆದಿಡ್ತೀವಿ. ನೋಡಿ, ಎಷ್ಟೊಂದು ಗೋಡಗಳಿದಾವೆ ಅನ್ನೋದನ್ನ, ಕುದುರೆಗಳಿದ್ದಾವೆ ಅನ್ನೋದನ್ನ ನೋಡಿ. ಅವುಗಳಿಗೆ ಮೆಂದು ಬರ್ಲಿಕ್ಕೆ, ಹುಲ್ಲು ಮೆಂದು ಬರ್ಲಿಕ್ಕೂ ಕೂಡ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲಾ ಕಡೆಗಳಲ್ಲಿ ಸೇನಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ. ಯಾರನ್ನೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಆತಂಕಕಾರಿ ವಾತಾವರಣ ಇದೆ. ಅದು ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ಒಂದು ಅಂತಿಮವಾದಂತಹ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲವನ್ನು ಕೂಡ ಈ ಭಯೋತ್ಪಾದನೆ ಅನ್ನೋ ವಿಚಾರವನ್ನೇ ನಮ್ಮ ದೇಶದಿಂದ ಕಿತ್ತು ಹಾಕೋದಕ್ಕಾಗಿ. ಪ್ರವಾಸಿಗರು ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ, ಇಲ್ಲದೆ ಹೋದ್ರೆ ನಾವು ಅರೆ ಹೊಟ್ಟೆಯಲ್ಲೇ ಮಲಗಬೇಕು. ಕುದುರೆಗಳಿಗೂ ಕೂಡ ಆಹಾರಕ್ಕೇನು ಇಲ್ಲ ಅನ್ನೋದನ್ನ ಇಲ್ಲಿ ಕುದುರೆ ಮಾಲೀಕರೊಬ್ರು ಹೇಳ್ತಾ ಇದ್ದಾರೆ. ಹೇಳಿ, ತಮ್ಮ ಹೆಸರೇನು? आपका नाम क्या है? जी मंजूर। मंजूर जी, क्या हो गया पहलगांव में? क्या हो गया? ये थोड़ा बाईसरन वैली में थोड़ा ये आतंकवादियों ने कुछ हमला किया। उसमें कुछ टूरिस्ट और जो हमारे कश्मीर के 2 लोकल थे वो भी उसमें। आप लोकल का काम क्या है? घोड़ा चलाना है, वो गाड़ी या शाल चलाते यही। और कौन किया वो अटैक? आतंकवादी कौन है वो? पता नहीं, हमने देखा ही नहीं है, तो हम वहाँ पर थे ही नहीं। पता नहीं किसने किया, जिसने भी ये किया बहुत गलत किया। क्योंकि पूरा कश्मीर, अगर आप अभी भी देख सकते हो तो पूरा कश्मीर बंद है। ये हम अब क्या करें। ओके, कितना घोड़ा है इधर? घोड़ा तो बहुत है सर। घोड़ा को खाना क्या है? ये खाता है मकाई, घास। जब हम इनसे कमाते हैं तभी हम इनको देते हैं। अभी पूरा बंद है? अभी पूरा बंद है सर। कितना दिन हो गए? लगभग 3-4 दिन हो गए। ये पूरा ही बंद है। टूरिस्ट आया तो घोड़ा को खाना, घोड़े को तभी जब हम इनसे कमाएंगे तभी हम इनको भी दे सकते हैं। अभी तो फिर भी जंगल में हरियाली है, तो ये जंगल में भी खुद भी खा सकते हैं। जब विंटर होता है, जब बर्फ यहाँ पर पड़ता है, तो फिर उनको घर में रखना पड़ता है। यही आतंकवादी का काम में पाकिस्तान का कईवाड़ है? वो हमको पता नहीं, जिसने भी किया, चाहे वो पाकिस्तान का हो चाहे वो आतंकवादी हो, बहुत गलत किया। क्योंकि ऐसा नहीं करना चाहिए था, क्योंकि हमारी रोजी इसी। आपका मनवी क्या है केंद्र सरकार को? बस यही, जिसने भी ये किया उनको पकड़ो, उनको सजा दो। उनको जिस तरह उन्होंने कश्मीर को, ये अभी यहाँ पर सीजन चल रहा था, अभी बहुत टूरिस्ट आ रहा था पूरा। अभी सीजन है? अभी सीजन था। अभी कहाँ है, अभी तो नहीं है। पूरा टूरिस्ट तो यहाँ से भी चला गया। अब पूरा पहलगाम भी बंद है, पूरा कश्मीर भी बंद है। यस,
ನೋಡಿ, ಇದು ಇವ್ರು ಹೇಳ್ತಿರುವಂತ ಮಾತು. ಆ ಮೂಲಕ ಇದು ನಮಗೆ ಸೀಸನ್ ಇದು, ಆದ್ರೆ ಈ ಸೀಸನ್ ಅನ್ನೇ ಇವರು ಕಿತ್ಕೊಂಡಿದ್ದಾರೆ ಆತಂಕವಾದಿಗಳು. ಇವರಿಗೆ ಸರಿಯಾದ ಸಜೆ ಆಗ್ಬೇಕು ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ. ಪಹಲ್ಗಾಂವ್ ಉಗ್ರ ದಾಳಿಗೆ ಬೆಚ್ಚಿ ಬಿದ್ದ ಕಣಿವೆ ರಾಜ್ಯ. ಕಾಶ್ಮೀರದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ? ಪಹಲ್ಗಾಂವ್ನಲ್ಲಿ ಕುದುರೆವಾಲಗಳು ಏನ್ ಹೇಳ್ತಾರೆ? ಕ್ಷಣ ಕ್ಷಣದ ರಿಪೋರ್ಟಿಂಗ್ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಭಯೋತ್ಪಾದನೆಯ ವಿರುದ್ಧ ಕೇಂದ್ರ ಸರ್ಕಾರ ತೊಡೆತಟ್ಟಿದೆ. ಪಹಲ್ಗಾಂವ್ ಸೇರಿದಂತೆ ಈ ಭಾರತದ ಗಡಿ ಇದೆಯಲ್ಲ, ಅಲ್ಲಿ ಈ ಭಯೋತ್ಪಾದಕರ ಕುಕೃತ್ಯವನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಮೊನ್ನೆ ಆದಂತ ಘಟನೆ ಇದೆಯಲ್ಲ, ಪಹಲ್ಗಾಂವ್ನಲ್ಲಿ ನಡೆದಂತ ಘಟನೆ, ಇದನ್ನ ಇಡೀ ದೇಶವೇ ಒಕ್ಕೊರಳಿನಿಂದ ಖಂಡಿಸ್ತಾ ಇದೆ. ಅವತ್ತು ಪಹಲ್ಗಾಂವ್ನಿಂದ ಬೈಸರಾಯ್ಗೆ ಕುದುರೆ ಮೂಲಕ ಹೋದಂತ ಪ್ರವಾಸಿಗರು ವಾಪಸ್ ಬರಲೇ ಇಲ್ಲ. ಸುಮಾರು 27 ಜನರ ಮಾರಣ ಹೋಮವನ್ನ ಮಾಡಿದಂತ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಹಲ್ಗಾಂವ್ ಸೇರಿದಂತೆ ಸುತ್ತಮುತ್ತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ನೋಡಿ, ನಾನೀಗ ಇರುವಂತ ಜಾಗ ಪಹಲ್ಗಾಂವ್ನ ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಇದ್ದೀನಿ. ಇಲ್ಲಿ ಸುಮಾರು 10 ಕುದುರೆಗಳಿದಾವೆ. ಗೋಡಾ ಬಂದು ನಿಲ್ಲುವಂತ ಜಾಗ ಇದ್ದೇನೆ. ಪ್ರವಾಸಿಗರು ಯಾರೇ ಬಂದ್ರು ಕೂಡ ಇಲ್ಲಿ ಬಂದು ಗೋಡಾವನ್ನ ಹತ್ಕೊಂಡು ಬೈಸರಾಯ್ಗೆ ಹೋಗ್ತಾರೆ. ಆದ್ರೆ ಈ ಘಟನೆ ಆದ ನಂತರ ಇಲ್ಲಿ ಯಾರೊಬ್ರು ಕೂಡ ಬರ್ತಾ ಇಲ್ಲ. ಹಂಗಾಗಿ ಗೋಡಾ ಹೊಟ್ಟೆಗೂ ಕೂಡ ಅನ್ನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಸದ್ಯಕ್ಕೆ ನೀವೇನ್ ಗಮನಿಸ್ತಾ ಇದ್ರಲ್ಲ, ಇದು ಗೋಡಾ ಸ್ಟ್ಯಾಂಡ್. ಇದು ಈ ಗೋಡಾ ಸ್ಟ್ಯಾಂಡ್ ನಲ್ಲಿ ಕುದುರೆಗಳಿದಾವೆ. ಸುಮಾರು 300ರಿಂದ 400 ಕುದುರೆಗಳು ಇಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಈ ಗೋಡಾ ಏನು ಕುದುರೆಯ ಮಾಲೀಕರು ಹೇಳ್ತಾ ಇದ್ದಾರೆ. ಇಲ್ಲಿಂದನೇ ಹೋಗ್ಬೇಕು. ಮೊನ್ನೆ ಘಟನೆ ಆದಾಗ ಕುದುರೆ ಹತ್ಕೊಂಡು ಹೋದವರು ಅಲ್ಲಿ ಅಟ್ಯಾಕ್ ಆದಾಗ ಆನಂತರ ವಾಪಸ್ ಬರೋದಕ್ಕೆ ಇದೇ ಕುದುರೆಗಳ ಮೂಲಕ ಅವರನ್ನ ಕರ್ಕೊಂಡು ಬಂದಿದ್ರು. ಗಾಯಾಳುಗಳನ್ನ ಮತ್ತೆ ಕೆಲವು ಮೃತದೇಹಗಳನ್ನ ಇದ್ರ ಮೇಲೆ ಕುದುರೆ ಮೇಲೆ ಹಾಕೊಂಡು ತೆಗೆದುಕೊಂಡು ಬಂದಿದ್ರು ಕೆಳಗಡೆ. ಅಂದ್ರೆ ಇಲ್ಲಿ ದುರ್ಗಮವಾದಂತಹ ಹಾದಿ, ನಡೆದುಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ. ಕುದುರೆಗಳು ಮಾತ್ರ ಇಲ್ಲಿ ಓಡಾಡ್ತಾ ಹೊರತುಪಡಿಸಿದ್ರೆ ಬೇರೇನು ಕೂಡ ಇಲ್ಲಿ ಪಾಸಿಬಲ್ ಇಲ್ಲ ಅಂತ ಗೋಡಾ. ಪ್ರವಾಸಿಗರು ಬಂದ್ರೆ ಮಾತ್ರ ಅವ್ರ ಹೊಟ್ಟೆ ತುಂಬುತ್ತೆ, ಇಲ್ಲದೆ ಹೋದ್ರೆ ಅವ್ರ ಹೊಟ್ಟೆ ತುಂಬೋದಿಲ್ಲ ಅನ್ನೋದು ಬಹಳ ನೋವಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಿಂಗಾಗಿದೆ, ಯಾರೋ ಮಾಡಿರೋ ತಪ್ಪಿಗೆ ನಾವಿವತ್ತು ಬಲಿಪಶುಗಳಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪಹಲ್ಗಾಂವ್ನ ಈ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಚಿತ್ರಣವನ್ನ ನಾವು ನಿಮ್ಗೆ ತೆರೆದಿಡ್ತೀವಿ. ನೋಡಿ, ಎಷ್ಟೊಂದು ಗೋಡಗಳಿದಾವೆ ಅನ್ನೋದನ್ನ, ಕುದುರೆಗಳಿದಾವೆ ಅನ್ನೋದನ್ನ ನೋಡಿ. ಅವುಗಳಿಗೆ ಮೆಂದು ಬರ್ಲಿಕ್ಕೆ, ಹುಲ್ಲು ಮೆಂದು ಬರ್ಲಿಕ್ಕೂ ಕೂಡ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲಾ ಕಡೆಗಳಲ್ಲಿ ಸೇನಾ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ. ಯಾರನ್ನೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಆತಂಕಕಾರಿ ವಾತಾವರಣ ಇದೆ. ಅದು ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ಒಂದು ಅಂತಿಮವಾದಂತಹ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲವನ್ನು ಕೂಡ ಈ ಭಯೋತ್ಪಾದನೆ ಅನ್ನೋ ವಿಚಾರವನ್ನೇ ನಮ್ಮ ದೇಶದಿಂದ ಕಿತ್ತು ಹಾಕೋದಕ್ಕಾಗಿ. ಪ್ರವಾಸಿಗರು ಬಂದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ, ಇಲ್ಲದೆ ಹೋದ್ರೆ ನಾವು ಅರೆ ಹೊಟ್ಟೆಯಲ್ಲೇ ಮಲಗಬೇಕು. ಕುದುರೆಗಳಿಗೂ ಕೂಡ ಆಹಾರಕ್ಕೇನು ಇಲ್ಲ ಅನ್ನೋದನ್ನ ಇಲ್ಲಿ ಕುದುರೆ ಮಾಲೀಕರೊಬ್ರು ಹೇಳ್ತಾ ಇದ್ದಾರೆ. ಹೇಳಿ, ತಮ್ಮ ಹೆಸರೇನು? आपका नाम क्या है? जी मंजूर। मंजूर जी, क्या हो गया पहलगांव में? क्या हो गया? ये थोड़ा बाईसर वैली में थोड़ा ये आतंकवादियों ने कुछ हमला किया। उसमें कुछ टूरिस्ट और जो हमारे कश्मीर के 2 लोकल थे वो भी उसमें। आप लोकल का काम क्या है? यही घोड़ा चलाना है और गाड़ी या शाल चलाते यही। और कौन किया वो अटैक? आतंकवादी कौन है वो? पता नहीं, हमने देखा ही नहीं है, तो हम वहाँ पर थे ही नहीं। पता नहीं किसने किया, जिसने भी ये किया बहुत गलत किया। क्योंकि पूरा कश्मीर, अगर आप अभी भी देख सकते हो तो पूरा कश्मीर बंद है। ये हम अब क्या करें? ओके, कितना घोड़ा है इधर? घोड़ा तो बहुत है सर। घोड़ा को खाना क्या है? ये खाता है मकाई, घास। जब हम इनसे कमाते तब हम इनको देते हैं। अभी पूरा बंद है? अभी पूरा बंद है सर। कितना दिन हो गए? लगभग 3-4 दिन हो गए। अभी पूरा ही बंद है। टूरिस्ट आया तो घोड़ा को खाना, घोड़े को तभी जब हम इनसे कमाएंगे तभी हम इनको भी दे सकते हैं। अभी तो फिर भी जंगल में हरियाली है, तो ये जंगल में भी खुद भी खा सकते हैं। जब विंटर होता है, जब बर्फ यहाँ पर पड़ता है, तो फिर उनको घर में रखना पड़ता है। यही आतंकवादी का काम है, पाकिस्तान का कईवाड़ है? वो हमको पता नहीं, जिसने भी किया, चाहे वो पाकिस्तान का हो चाहे वो आतंकवादी हो, बहुत गलत किया। क्योंकि ऐसा नहीं करना चाहिए था, क्योंकि हमारी रोजी इसी। आपका मनवी क्या है केंद्र सरकार को? बस यही, जिसने भी ये किया उनको पकड़ो, उनको सजा दो। उनको जिस तरह उन्होंने कश्मीर को, ये अभी यहाँ पर सीजन चल रहा था, अभी बहुत टूरिस्ट आ रहा था पूरा। अभी सीजन है? अभी सीजन था। अभी कहाँ है? अभी तो नहीं है।
पूरा टूरिस्ट तो यहाँ से भी चला गया। अब पूरा पहलगाम भी बंद है, पूरा कश्मीर भी बंद है। ಎಸ್ ನೋಡಿ, ಇದು ಇವ್ರು ಹೇಳ್ತಿರುವಂತ ಮಾತು. ಆ ಮೂಲಕ ಇದು ನಮಗೆ ಸೀಸನ್ ಇದು, ಆದ್ರೆ ಈ ಸೀಸನ್ ಅನ್ನೇ ಇವರು ಕಿತ್ಕೊಂಡಿದ್ದಾರೆ ಆತಂಕವಾದಿಗಳು. ಇವರಿಗೆ ಸರಿಯಾದ ಸಜೆ ಆಗ್ಬೇಕು ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ.